ಹೋಗಿ ಹಾಂ ಹೌದು, ಸ್ಟೇರ್ ಕೇಸ್ ಇದೆ ಅದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರ್ನಾಟಕದ ಹುಡುಗ ಹರೀಶ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಊರ್ ಪ್ರಾಡಕ್ಟ್ ಫಿಟ್ನೆಸ್ ಸ್ವಾಗತ. ಇವತ್ತು ನಾವು ಪೈತಾಲಮಲ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ. ಸೊ ಈಗೆಲ್ಲ ನಮ್ಮ ಗ್ರೂಪ್ ಇಲ್ಲಿ ನಿಂತಿದೆ. ಮತ್ತು ಇಂಡಿಪೆಂಡೆನ್ಸ್ ಇದೆ. ಸೊ ಹುಡುಗರೆಲ್ಲ ಇಂಡಿಪೆಂಡೆನ್ಸ್ ಜೋಶಲ್ಲಿದ್ದಾರೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಹೋಗ್ತಾ ಇದ್ದೀವಿ ಇವಾಗ ಟ್ರೆಕ್ಕಿಂಗ್ ಪೈತಾಲಮಲ. ಹೋಗ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ನೋಡಿ ಇಲ್ಲಿ ನಮ್ಮ ಬ್ರೋ ಬರ್ತಿದ್ದಾರೆ. ನೋಡಿ ಇಲ್ಲಿ ನಮ್ಮ ಬ್ರೋ ಬರ್ತಾ ಇದ್ದಾರೆ. ಇವರು ಶಿವಪ್ರಸಾದ್. ನೋಡಿ ರೂಟೆಲ್ಲ ಹಿಂಗೆ ಇದೆ, ಸ್ವಲ್ಪ ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ, ಮಾಡ್ರೇಟ್ ಇದೆ. ಸೊ ಅಲ್ಲಿಂದ ಸ್ಟ್ರೈಟ್ ಪೈತಾಲಮಲ ಟ್ರೆಕ್ಕಿಂಗ್. ಸೊ ಒಂದು 2.5 ಕಿಲೋಮೀಟರ್ ಎಷ್ಟು ಇದೆ ಅಂತೆ. ಸೊ ಹಾರ್ಡ್ಲಿ 30 ಮಿನಿಟ್ಸಲ್ಲಿ ಹೋಗ್ಬೋದು. ಇಲ್ಲಿ 11 ಜನ ಇದ್ದೀವಿ, ಎಲ್ಲ ಅನ್ಮ್ಯಾರಿಡ್ ಗೈಸು. ಎಲ್ಲ ಹಂಗೆ ಟ್ರೆಕ್ಕಿಂಗ್ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು, ಅವ್ರ ಸ್ಕೂಲ್ ಫ್ರೆಂಡ್ಸು, ಅವ್ರ ಟ್ರೆಕ್ಕಿಂಗ್ ಫ್ರೆಂಡ್ಸ್ ಎಲ್ಲ ಬಂದು ಒಂದು ಗ್ರೂಪ್ ಫಾರ್ಮೇಷನ್ ಆಯಿತು. ಹಾಗೆ ಪೈತಾಲಮಲ ಮಾನ್ಸೂನ್ ಸೀಸನಲ್ಲಿ ಟ್ರೆಕ್ ಹೋಗೋಣ ಅಂತ ಈಗ ಇಲ್ಲಿ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಸೊ ನಾವು 2 ಕಾರು 2 ಬೈಕಲ್ಲಿ ಬಂದಿದ್ದೀವಿ ಬೆಂಗಳೂರಿಂದ ಪೈತಾಲಮಲ ಹಿಲ್ಸ್. ಆಲ್ಮೋಸ್ಟ್ ಒಂದು 325 ಕಿಲೋಮೀಟರ್ ಬರುತ್ತೆ, 330 ಕಿಲೋಮೀಟರ್ ಬರುತ್ತೆ. ಸೊ ಇದು ಬ್ರಹ್ಮಗಿರಿ ರೇಂಜ್. ಆ್ಯಕ್ಚುಲಿ ಮಡಿಕೇರಿ ಈ ಕಡೆ, ನಮ್ದು ಈ ಕಡೆ ಬ್ಯಾಕ್ ಸೈಡ್ ಬ್ರಹ್ಮಗಿರಿ ರೇಂಜ್ ಬರುತ್ತೆ. ಇಲ್ಲ ಚಿಲ್ಡ್ ಗಾಳಿ ಇದೆ. ಅಣ್ಣ ಅವ್ರು ನೀರು ಕುಡಿತಿದ್ದಾರೆ. ಈಗ ಸುಸ್ತಾಗ್ಬಿಟ್ಟು ಇದರಲ್ಲಿ. ರೂಟ್ ಇನ್ನು ಸ್ಟೀಪ್ ಇಲ್ಲ, ಆರಾಮ್ ನಡಿಬೋದು, ಕೇರ್ಫುಲ್ ಆಗಿರಿ. ಈ ವಿಡಿಯೋಲಿ ಪೈತಾಲಮಲ ಫುಲ್ ಟ್ರೆಕ್ಕಿಂಗ್ ಡೀಟೇಲ್ಸ್ ಎಲ್ಲ ಆಗ್ತದೆ, ಎಷ್ಟು ಕಿಲೋಮೀಟರ್ ಅಂತ ನಾನು ಹೇಳಿದ್ದೀನಿ. ಸೊ ರೂಟ್ ಹೆಂಗಿದೆ, ಸ್ಟೀಪ್ ಮಾಡರೇಟ್ ಅಂತ ಎಲ್ಲ ಇದೆ, ನಿಮಗೆ ಗೊತ್ತಾಗುತ್ತೆ ಟ್ರಕ್ ಡೀಟೇಲ್ಸ್ ನೋಡಿದ್ರೆ. ಈಗ ಸ್ವಲ್ಪ 2 ವಾರದಿಂದ ಮಳೆ ಕಡಿಮೆ, ಸೊ ಅದಕ್ಕೆ ಲೀಚಸ್ ಎಲ್ಲ ಅಷ್ಟೊಂದಿಲ್ಲ, ಇಲ್ಲಾಂದರೆ ಹೆವಿ ಲೀಚಸ್ ಹತ್ಕೊಳ್ತಿದೆ ಇಲ್ಲಿ ನೋಡಿ. ಇದು ಅವರು ನಮ್ಮ ಟ್ರೆಕ್ಕಿಂಗ್ ಗೈಡ್ ಕೃಷ್ಣ ಹೋಮ್ ಸ್ಟೇ. ಸರ್, ಯುವರ್ ನೇಮ್? ರಡೀಶ್. ಎಷ್ಟು ಕಿಲೋಮೀಟರ್ ಅಂದರೆ? 2 kilometers. आपका एक ही होम स्टे है? सो कृष्णा सर का एक होम स्टे है वहाँ पे, हम जहाँ पे रुके हैं. आप भी कृष्णा सर को कांटेक्ट कर सकते हैं. सो कृष्णा सर का नंबर सब मैं डिस्क्रिप्शन पे डाल देता हूँ, आप कांटेक्ट कर सकते हैं. आप कृष्णा सर ಎಲ್ಲರೂ ಟಯರ್ಡ್ ಆಗಿದ್ದಾರೆ. ಹಾಂ, ಒಂದು ಪೇಸಲ್ಲಿ ನಡೀರಿ ಆರಾಮ. ದೊಡ್ಡ ಸ್ಟೆಪ್ ತಗೋಬೇಡಿ. ಹಾಂ, ಅಷ್ಟೊಂದು ಲೀಚಸ್ ಇಲ್ಲ ಮಗ, ಮಳೆ ಬಂದಿದ್ರೆ ಹೆವಿ ಇರ್ತಿತ್ತು. ಈಗ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಇದೆ ನೋಡಿ, ಹೈಟ್ ವೈಸ್ ಸ್ಟೆಪ್ಸ್ ಎಲ್ಲ. ಸ್ವಲ್ಪ ಇಲ್ಲಿ ಟಯರ್ಡ್ ಆಗುತ್ತೆ, ಆರಾಮ್ಸೆ ಹೋಗಿ. ಟಯರ್ಡ್ ಆದ್ರ? ಹಾಂ,
ಹಾಯ್. ಮಾನ್ಸೂನ್ ಅಲ್ಲ ಅದು ಮೈಕ್, ಸುಮ್ಮನೆ ಮೈಕ್ ಹಾಕ್ಕೊಂಡು ಬೈಕ್ ಓಡ್ಸೋಕ್ಕೆಲ್ಲ ಸ್ವಲ್ಪ ರಿಸ್ಕ್ ಥರ. ವಾಹ್, ವ್ಯೂ ಸಾಕಾಗಿದೆಲ್ಲ. ವೆಲ್ಕಮ್ ಟು ಕ್ರಾಸ್ಲ್ಯಾಂಡ್. ಅದಾ ಪಾತಲ. ಹೌದು. ಹಾಂ ಬರ್ರಿ ಎಲ್ಲ ಬರ್ಲಿ ಒಟ್ಟಿಗೆ ಹೋಗೋಣ. ವೆಲ್ಕಮ್ ಟು ಕ್ರಾಸ್ಲ್ಯಾಂಡ್. हाथी है क्या इधर? हाथी 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 एलिफेंट इधर तक ऊपर चढ़ के ओ हाँ लद्दी लद्दी ಈಗ ನಾವು ಅಲ್ಲಿ ಆ ಪಾಯಿಂಟ್ ದೇವಸ್ಥಾನ ಪಾಯಿಂಟ್ಗೆ ಹೋಗ್ಬೇಕು. ಆರಾಮಿದೆ, ಇಲ್ಲಿಂದ ಹಿಂಗೆ ಹೋಗ್ಬೇಕು. ಇಲ್ಲಿ ವ್ಯೂ ನೋಡಿ. ನೋಡ್ಬೇಕಲ್ಲ ಹೆಂಗಾರು ಮಾಡೋ ನಾನೇ ಸುಮ್ಮನಿರು ಬ್ರೋ. ಅದಾದ್ಮೇಲೆ ಲೀಚ್ ಕಚ್ಚಿದ್ರೆ 1 ವೀಕ್ ಆದ್ಮೇಲೆ ಹೆವಿ ಇರಿಟೇಷನ್. ಕೆತ್ತ. ಅಯ್ಯೋ ನಂದು ಗಾಯ ಆಗೋ ತರ ಕೆರೆ ಒಳ್ಳೆ ಮಜಾ ಅಲ್ಲ ಅದು. ಅದು ಬಟ್ ಇನ್ನು ಕೆರೆತ ಕೂತ್ಕೋಬೇಕು ನೋಡಿ. ಇದನ್ನ ಅದು ಬಿಸಿನೀರು ಹಾಕೋಬೇಕು. ಕೊರ್ಚಾದ್ರಿ ಲೇಕ್ ಇಲ್ಲ ಅಲ್ಲ, ಲೇಕ್ ಮುಂದೆ ಮಾಡಿ ಆರಾಮಾಗಿ. ಅಲ್ಲಿ ಎಲ್ಲಿ ಸ್ಟೀಪ್ ಇರುತ್ತೆ ಗೊತ್ತಿಲ್ಲ ಅವರು. ನೋಡಿ 360 ಡಿಗ್ರಿ. ನಾವು ಬಂದಿದ್ದು ರೂಟ್ ನೋಡಿ ಹೆಂಗಿದೆ. ನಾನು ಇಲ್ಲಿಂದ ಇಳ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸಖತ್ ಹೈಟಿಂದ ಬಂದಿದೆ. ಹತ್ಬೇಕಾದ್ರೆ ಹೊಗೆಗರು. ಈಗ ಆ ಬೆಟ್ಟದಿಂದ ಆಚೆ ಕಡೆ ಕರ್ನಾಟಕ ಬಾರ್ಡರು, ಅದು ಮಡಿಕೇರಿ ಬ್ರಹ್ಮಗಿರಿ ರೇಂಜಲ್ಲಿ ಬರುತ್ತೆ. ಆ ಬೆಟ್ಟ ಇದೆಲ್ಲ, ಈ ಬೆಟ್ಟದಿಂದ ಈಚೆ ಕಡೆ ಮಡಿಕೇರಿ ಕರ್ನಾಟಕ ಬಾರ್ಡರ್ ಬ್ರಹ್ಮಗಿರಿ ರೇಂಜ್, ಈ ಕಡೆ ನಿಮಗೆ ಕೇರಳ ಬಾರ್ಡರ್ ಬರುತ್ತೆ. ಹೆಂಗಿದೆ ನೋಡಿ. ಅವನು ಚೆಕ್ ಪೋಸ್ಟ್ ಆಫೀಸರ್ ಮಗ ಅಲ್ಲಿ ನಿಂತಿಗೆ ನೋಡ್ತಾ ಇದ್ದಪ್ಪ. ಹಾಂ ಹಾಂ
ಇಷ್ಟೇ ನಾನು ತಗೊಂಡು ಹೋಗ್ಬೇಕಾ? ಇನ್ನೊಂದು ಯಾವ್ಯಾವ ವ್ಯೂ ಪಾಯಿಂಟ್ ಗೊತ್ತಿದೆ ಈಗ ಪೈತಾಲಮಲ ಹಿಲ್ಸ್ ಎಲ್ಲ ನೋಡಿರಲ್ಲ, ಟ್ರೆಕ್ಕಿಂಗು ಹೆಂಗಿದೆ ರೂಟ್ ಎಲ್ಲ, ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ದೀರಲ್ಲ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.